ರಾಜಧಾನಿ ಬೆಂಗಳೂರಿನ ಮೆಡಿಕಲ್ ಶಾಪ್ ಒಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಸದ್ಯ ರಾಜಾಜಿನಗರ ಸಮೀಪದಲ್ಲಿರ್ತಕ್ಕಂಥ ಗಾಯತ್ರಿ ನಗರದ ಮೆಡಿಕಲ್ ಶಾಪ್ ಈಗ ಸಂಪೂರ್ಣವಾಗಿ ಭಸ್ಮವಾಗಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಈ ಒಂದು ಮೆಡಿಕಲ್ ಶಾಪ್ಗೆ ಸಂಜೆ ಸುಮಾರು 6:30 ಸುಮಾರಿಗೆ ಬೆಂಕಿ ಬಿದ್ದಿರುವಂತದ್ದು. ಜೊತೆಗೆ ಆ ಬೆಂಕಿಯ ಜ್ವಾಲೆಗೆ ಇಡೀ ಮೆಡಿಕಲ್ ಶಾಪ್ ನಲ್ಲಿ ಇದ್ದಂತಹ ಎಲ್ಲ ಔಷಧಿಗಳು ಕೂಡ ಸಂಪೂರ್ಣವಾಗಿ ಭಸ್ಮ ಆಗಿದೆ. ಸದ್ಯ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಆ ಬೆಂಕಿಯನ್ನು ನಿಂದಿಸುವ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ಔಷಧಿಗಳು ಇಲ್ಲಿ ಈಗ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಮೆಡಿಕಲ್ ಶಾಪ್ ನಲ್ಲಿ ಇಟ್ಟಿದ್ದಂತ ಹಣ ಏನಿತ್ತು ಅದು ಕೂಡ ಸಂಪೂರ್ಣವಾಗಿ ಸುಟ್ಟೋಗಿದೆ. ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿ ಅದೃಷ್ಟವಶಾತ್ ಒಂದು ಅಪಾಯದಿಂದ ಪಾರಾಗಿರುವಂತದ್ದು. ಸದ್ಯ ಈಗಾಗಲೇ ವಿದ್ಯುತ್ ಕನೆಕ್ಷನ್ ಅನ್ನ ಕೂಡ ಸ್ಥಗಿತವನ್ನ ಮಾಡಿ ಇಲ್ಲಿ ಬೆಂಕಿ ಆಗಿದ್ದಂಥದ್ದನ್ನ ನಂದಿಸುವಂತ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡಿದ್ದಾರೆ. ಸದ್ಯ ಗಮನಿಸ್ತಾ ಇದ್ರೆ ಈಗಾಗಲೇ ಮೆಡಿಕಲ್ ಅಲ್ಲಿ ಇದ್ದಂತ ಔಷಧಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಈ ಒಂದು ಘಟನೆ ಯಾವ ರೀತಿ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಇಂದ ಆಯ್ತಾ ಅಥವಾ ಬೇರೇನು ಕಾರಣದಿಂದ ಬೆಂಕಿ ಹತ್ತು ಅನ್ನೋದನ್ನ ಇನ್ನಷ್ಟೇ ಪತ್ತೆ ಹಚ್ಚುವ ಕೆಲಸಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗ್ತಾ ಇದ್ದಾರೆ. ಇನ್ನು ಆ ಸ್ಥಳದಲ್ಲಿ ಪೊಲೀಸರು ಕೂಡ ಬೀಡು ಬಿಟ್ಟು ಘಟನೆಯ ಕಾರಣಗಳನ್ನ ಜೊತೆಗೆ ಹೇಗೆ ಈ ಒಂದು ಘಟನೆ ಆಯ್ತು ಅನ್ನೋ ಮಾಹಿತಿಯನ್ನ ಕೂಡ ಪಡಿತಾ ಇರುವಂತದ್ದು. ಇನ್ನು ಬೆಂಕಿ ಒಂದು ಹತ್ತಿದಂತ ಸಂದರ್ಭದಲ್ಲಿ ಆ ಒಂದು ಮೆಡಿಕಲ್ ಶಾಪ್ ನ ನೋಡೋದಕ್ಕೆ ಅಂತ ಸಾಕಷ್ಟು ಸಾರ್ವಜನಿಕರು ಕೂಡ ಇಲ್ಲಿ ಸೇರಿದ್ದಾರೆ. ಈಗಾಗಲೇ ಗುಂಪು ಗುಂಪಾಗಿ ಬಂದು ಆ ಒಂದು ಬೆಂಕಿ ನಂದಿಸುವ ಜಾಗದಲ್ಲಿ ಬೀಡು ಬಿಟ್ಟಿರುವಂತದ್ದು. ಸದ್ಯ ಈ ಒಂದು ಘಟನೆಯಿಂದ ಈ ಒಂದು ಅಕ್ಕಪಕ್ಕದಲ್ಲಿ ಹರಡಬೇಕಿದ್ದಂತ ಬೆಂಕಿ ಕೂಡ ಈಗ ಸದ್ಯಕ್ಕೆ ಹತೋಟಿಗೆ ಬಂದು ಸಂಪೂರ್ಣವಾಗಿ ನಂದಿಸುವಂತ ಕೆಲಸವನ್ನ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇದು ಗಾಯತ್ರಿ ನಗರದ 1ನೇ ಮುಖ್ಯ ರಸ್ತೆಯಲ್ಲಿ ಇದ್ದಂತಹ ಹೆಲ್ತ್ ಕೇರ್ ಫಾರ್ಮಾ ಹಾಗೆ ಜನರಲ್ ಸ್ಟೋರ್ ಏನಿತ್ತು, ಈ ಒಂದು ಸ್ಟೋರ್ಗೆ ಬೆಂಕಿ ಅವಘಡ ಸಂಭವಿಸಿರುವಂತದ್ದು. ಸದ್ಯ ಈಗ ಸಂಪೂರ್ಣವಾಗಿ ಮೆಡಿಕಲ್ ಶಾಪ್ ನಲ್ಲಿ ಇದ್ದಂತಹ ಔಷಧಿಗಳ ಜೊತೆಗೆ ಅಲ್ಲಿದ್ದಂತ ವಸ್ತುಗಳೆಲ್ಲ ಕೂಡ ಸುಟ್ಟು ಕರಕಲಾಗಿದೆ. ಜೊತೆಗೆ ಒಳಗೆ ಆ ಒಂದು ಸಂದರ್ಭದಲ್ಲಿ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಇಬ್ಬರು ಸಿಬ್ಬಂದಿ ಕೆಲಸವನ್ನ ಮಾಡ್ತಿದ್ರು. ಅವರಿಬ್ರು ಈಗ ಪ್ರಾಣಾಪಾಯದಿಂದ ಪಾರಾಗಿ ಮೆಡಿಕಲ್ ಸ್ಟೋರ್ ಇಂದ ಆಚೆ ಬಂದಿರೋದ್ರಿಂದ ಆಗ್ಬೇಕಾಗಿದ್ದಂತ ಅನಾಹುತ ತಪ್ಪಿದೆ. ಸದ್ಯ ಈಗ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಕೂಡ ಆಗಿರುವಂತದ್ದು. ಯಾಕಂದ್ರೆ ಆ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿಯನ್ನು ಹೊತ್ತು ಉರಿದಿತ್ತು. ಜೊತೆಗೆ ಆ ಒಂದು ಬೆಂಕಿ ಬಂದಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಅಂಗಡಿಗಳು ಕೂಡ ಇರೋದ್ರಿಂದ ಅಲ್ಲಿಗೂ ಆ ಜ್ವಾಲೆ ವ್ಯಾಪಿಸುವ ಸಾಧ್ಯತೆ ಕೂಡ ಇತ್ತು. ಇದರಿಂದ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಆ ಬೆಂಕಿಯನ್ನು ನಂದಿಸಿ ಆ ಒಂದು ಆತಂಕವನ್ನ ದೂರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಆ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತ ಪೊಲೀಸರು ಕೂಡ ಬರ್ತಾ ಇರುವಂತ ಜನರನ್ನ ಒಂದು ಚದುರಿಸುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಒಟ್ಟಾರೆ ಈ ಒಂದು ಅಗ್ನಿ ಅವಘಡದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣ ಹಾಗೆ ಇಲ್ಲಿದ್ದಂತಹ ಔಷಧಿಗಳು ಕೂಡ ನಾಶ ಆಗಿರುವಂತದ್ದು. ಸದ್ಯ ಈ ಒಂದು ಘಟನೆ ಹೇಗಾಯ್ತು, ಜೊತೆಗೆ ಈ ಶಾರ್ಟ್ ಸರ್ಕ್ಯೂಟ್ ಇಂದ ಆಯ್ತಾ ಅಥವಾ ಬೇರೆ ಕಾರಣದಿಂದ ಇಲ್ಲಿ ಬೆಂಕಿ ಹೊತ್ತು ಅನ್ನೋದನ್ನ ಇನ್ನಷ್ಟೇ ಪತ್ತೆ ಹಚ್ಚಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.